ಹಲೋ ನಮಸ್ಕಾರ ಇಲ್ಲಿ ಅಬ್ಬರದ ಮಾಸ್ ಎಂಟ್ರಿ ಕೊಡ್ತದಾಳೆ ಝಾನ್ಸಿ ರಾಘು ಮನೆಗೆ. ಹಾಗಿದ್ರೆ ರಾಘು ಮನೆಗೆ ಬಂದೇ ಬಿಟ್ಲಲ್ಲಪ್ಪ ಝಾನ್ಸಿ. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಝಾನ್ಸಿ ಸಂಕಟ ಪಡ್ತಿದ್ದಾಳೆ. ಅದಕ್ಕೆ ಕಾರಣ ಅವರ ತಾತಂಗೆ ವಿಷಯ ಗೊತ್ತಾಗಿದೆ. ತಾತನ ಹತ್ರ ಕ್ಷಮೆ ಕೇಳಿದ್ರು ಕೂಡ ಇಲ್ಲಿ ತಾತ ಕ್ಷಮಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಕಣ್ಣೀರು ಹಾಕ್ತಿರ್ತಾಳೆ. ಅದರ ನಡುವೆ ರಾಘು ಕೂಡ ಕಾಲ್ ಮಾಡಿದ್ದೆ, ಕ್ಷಮೆಯನ್ನು ಕೂಡ ಕೇಳಿರ್ತಾರೆ. ಇದು ಎಲ್ಲದರ ನಡುವೆ ಇಲ್ಲಿ ನಿಜವಾಗ್ಲೂ ಕೂಡ ತುಂಬಾ ಸಂಕಟ ಅನುಭವಿಸ್ತಿರ್ತಾಳೆ ಇಲ್ಲಿ ಝಾನ್ಸಿ. ಆದರೆ ಇಲ್ಲಿ ರಾಯ್ ಹೋಗಿದ್ದೆ ಸಂಪತ್ ಕುಮಾರ್ ಅವ್ರ ಹತ್ರ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ. ನಿಜವಾಗ್ಲೂ ಅವರು ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿರಬಹುದು ಆಸ್ತಿಗೋಸ್ಕರ, ಬಟ್ ಅದಾದ ನಂತರ ಸಂಬಂಧದ ಬೆಲೆ, ತಾಳಿ ಬೆಲೆ, ಮದುವೆ ಬೆಲೆ ಗೊತ್ತಾಗಿದೆ, ಗಂಡನ ಬೆಲೆ ಗೊತ್ತಾಗಿದೆ. ಗಂಡಸನ್ನೇ ದ್ವೇಷ ಮಾಡ್ತದಂತ ಝಾನ್ಸಿ ಮೇಡಮ್ ಆ ಮನೆಗೆ ಹೋಗಿ ಕಷ್ಟಪಟ್ಟು ತನ್ನ ಗಂಡನ ಮನೆಯಲ್ಲಿ ಬದುಕಬೇಕು ಅಂತ ಅವ್ರು ಎಷ್ಟೇ ಕಷ್ಟ ಕೊಟ್ಟರು ಅದು ಎಲ್ಲವನ್ನ ಕೂಡ ಫೇಸ್ ಮಾಡಿ ಅಲ್ಲಿದ್ದಾರೆ. ನಿಜವಾಗ್ಲೂ ಝಾನ್ಸಿ ಮೇಡಮ್ ಬದಲಾಗಿದ್ದಾರೆ. ನೀವು ಆ ರೀತಿ ಹೇಳಿದ್ರಿಂದಾನೇ ಈ ರೀತಿಯಾಗಿ ಝಾನ್ಸಿ ಮೇಡಮ್ ಬದಲಾಗಿದ್ದು. ಖಂಡಿತವಾಗ್ಲೂ ನಿಮಗೆ ಕೃತಜ್ಞತೆ ಹೇಳಬೇಕಾಗತ್ತೆ ಸಂಪತ್ ಕುಮಾರ್ ಸರ್. ದಯವಿಟ್ಟು ನೀವು ಹೀಗೆ ಅವ್ರ ಜೊತೆ ಮಾತನ್ನ ಬಿಟ್ಬಿಟ್ರೆ ಖಂಡಿತ ಮತ್ತೆ ಹಳೆ ಝಾನ್ಸಿ ಆಗಿಬಿಟ್ರೆ ಏನು ಮಾಡೋದು. ದಯವಿಟ್ಟು ನಿಮ್ಮಿಂದಾನೇ ಎಲ್ಲವನ್ನ ಕೂಡ ಸರಿಪಡಿಸೋಕೆ ಸಾಧ್ಯ, ಹೋಗಿ ಮಾತನಾಡಿ ಅಂದಿರ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸಂಪತ್ ಕುಮಾರ್ ಅವರು ತನ್ನ ಮಗಳು ಝಾನ್ಸಿ ಹತ್ರ ಬರ್ತಾರೆ. ಝಾನ್ಸಿ ಹತ್ರ ಬಂದಿದ್ದೆ ಹಳಬೇಡಕಂದ ಅಂತ ಹೇಳ್ತಿದ್ದಾರೆ. ತಾತ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ತಾತ ಅಂತ ಹೇಳಿದಾಗ ಕ್ಷಮೆ ಕೇಳ್ತಕ್ಕಂಥ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಮಗಳೇ. ನೀನು ಏನು ಮಾಡಿದ್ಯೋ ಅದು ಸರಿಯಾಗೇ ಇದೆ. ಜೊತೆಗೆ ನೀನು ಏನು ಗುರಿಯನ್ನು ಮುಟ್ಟಬೇಕಿತ್ತು ಅದನ್ನು ಸರಿಯಾಗಿ ಮುಟ್ಟಿದ್ಯಾ ಮಗಳೇ. ದಯವಿಟ್ಟು ನೀನೇನು ಯೋಚನೆ ಮಾಡಬೇಡ, ಅಳಬೇಡ ಮಗಳ ಅಂತ ಹೇಳ್ತಿದ್ದಾರೆ. ಏನು ಮಾಡ್ತೀಯಾ ಮುಂದೆ ಅನ್ನೋ ಪ್ರಶ್ನೆಯನ್ನು ಕೂಡ ಮುಂದಿಡ್ತಿದ್ದಾರೆ ತಾತ. ಏನು ಮಾಡ್ತೀನಿ ಅಂದರೆ ತಾತ ನೀನು ಖುಷಿಯಿಂದ ಒಪ್ಕೊಂಡೆ, ಖುಷಿಯಿಂದ ಇರ್ತೀನಿ ಅಂದರೆ ಖಂಡಿತ ನಾನು ಹೋಗಿ ರಾಘು ಮನೆಯಲ್ಲಿ ನಾನು ನನ್ನ ಸಂಸಾರವನ್ನು ಶುರು ಮಾಡ್ಕೋತೀನಿ ಅಂತದಾಳೆ. ಈ ಒಂದು ಮಾತನ್ನು ಕೇಳಿ ತಾತಂಗೆ ತುಂಬ ಖುಷಿ ಆಗುತ್ತೆ. ಏನು ಮಾತಾಡ್ತಿದ್ಯಾ ಮಗಳ, ಮನೇಲಿ ಯಾರಿಗೂ ಕೂಡ ನಿನ್ನ ಕಂಡ್ರೆ ಆಗೋದಿಲ್ಲ ಅಂಥದ್ರಲ್ಲಿ ಅಲ್ಲಿ ಹೋಗಿ ಬದುಕ್ತೀನಿ ಅಂತಿದ್ಯಲ್ಲ, ಅವರೆಲ್ಲ ನಿನಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ. ಆದರೂ ಕೂಡ ಅಲ್ಲಿ ಹೇಗಮ್ಮ ಹೋಗಿರ್ತೀಯ ಅಂದಾಗ ಇರ್ತೀನಿ ತಾತ, ನೀವೇನು ಯೋಚನೆ ಮಾಡಬೇಡಿ. ಖಂಡಿತ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀನಿ ತಾತ. ಖಂಡಿತ ನನ್ನ ಸಂಸಾರನ ನಾನು ಉಳಿಸ್ಕೋತೀನಿ. ಅವ್ರದ್ದೇನೂ ಕೂಡ ತಪ್ಪಿಲ್ಲ. ನಿಜವಾಗ್ಲೂ ನಂದೇ ತಪ್ಪಿದೆ ಅಲ್ವಾ. ನಿಜವಾಗ್ಲೂ ನಾನು ಮದುವೆ ಆದದ ರೀತಿ ಹೀಗಿತ್ತು. ಜೊತೆಗೆ ಅವ್ರು ಯಾರನ್ನ ಕೂಡ ಕರೀಲಿಲ್ಲ. ನೀನು ಕೂಡ ಅದೇ ಜಾಗದಲ್ಲಿ ಇದ್ದಿದ್ರೆ ಇದೇ ಕೆಲಸ ಮಾಡ್ತಿದ್ಯೇನೋ. ಅವ್ರದ್ದೇನೂ ಕೂಡ ತಪ್ಪಿಲ್ಲ ಬಿಡು ತಾತ ಅಂತ ಹೇಳಿ ಮಾತನಾಡ್ತಿದ್ದಾಳೆ. ಈ ಒಂದು ಮಾತಿನಿಂದ ತಾತಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ಎಷ್ಟು ಮೆಚ್ಯೂರ್ಡ್ ಆಗಿದ್ದಾಳೆ, ಎಷ್ಟು ಮೆಚ್ಯೂರ್ಡಿಂದ ಯೋಚನೆ ಮಾಡ್ತಿದ್ದಾಳೆ ಅಂತ ಹೇಳಿ. ತದನಂತರ ಆಯ್ತ ಕಡೆ ತಾತ ನಿನ್ಗೆ ಏನು ಇಷ್ಟ ಇದೆ ಮಗಳೇ ಅದನ್ನು ಮಾಡು ಅಂತಾರೆ. ಹಾಗಿದ್ರೆ ತಾತ ನಾನು ಈಗಲೇ ನನ್ನ ಗಂಡನ ಮನೆಗೆ ಹೋಗ್ತೀನಿ. ನನ್ನ ಗಂಡನ ಮನೆಯಲ್ಲಿ ಹೋಗಿ ಎಲ್ಲೇ ಪ್ರೀತಿಯನ್ನು ಸಂಪಾದಿಸ್ತೀನಿ, ಬೆಸ್ಟ್ ಸೊಸೆ ಅಂತ ಅನ್ನಿಸ್ಕೋತೀನಿ. ನೋಡ್ತಾರೆ ಬೆಸ್ಟ್ ಸೊಸೆ ಅಂದರೆ ಝಾನ್ಸಿನೇ ಅಂತ ಹೇಳಬೇಕು ಅಂತ ಒಂದು ಹೆಸರನ್ನ ತಗೊಂಡು ಬರ್ತೀನಿ ಅಂತ ಹೇಳಿ ಝಾನ್ಸಿ ಹೇಳ್ತಾಳೆ. ಅತ್ತ ಕಡೆ ರಾಘುಗೆ ನಿನಗೆ ಡಿವೋರ್ಸ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀವಿ, ಒಪ್ಪಿಗೆ ಇದೆಯಾ ಅಂದಾಗ ಖಂಡಿತ ಅದೇ ಅಲ್ವಾ ನಿರ್ಧಾರ ಆಗಿದ್ದು, ಅನಿತಾ ಜೊತೆ ಮದುವೆ ಆಗೋದು. ಆದರೆ ಈ ರೀತಿಯಾಗಿ ಝಾನ್ಸಿ ಮೇಡಮನ್ನು ಕಳಿಸಿದ್ದು ನಂಗೆ ಇಷ್ಟ ಆಗಿಲ್ಲ ಅಂತಂದರೆ ಇದೆಲ್ಲ ಆಗೋಯ್ತು, ಈಗ ಬಿಟ್ಟುಬಿಡು, ಈಗ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವರು ಯಾರೋ ಒಬ್ಬರನ್ನ ಸದಾನಂದು ಯಾರೋ ಒಬ್ಬರಿಗೆ ಲಾಯರ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಕೂಡ ಲಾಯರ್ನ ಕರ್ಕೊಂಡು ಬಂದಿದ್ದಾರೆ. ಝಾನ್ಸಿ ಮೇಡಮ್ ಇಲ್ಲ ಅಲ್ವಾ ಈ ಬಾರಿ ಅಂದಾಗ ಯಾಕಪ್ಪ ಇಲ್ಲ, ನೀನು ಯಾಕೆ ಆ ರೀತಿ ಕೇಳ್ತಿದ್ಯಾ ಅಂದಾಗ ಅಯ್ಯೋ ಲಾಸ್ಟ್ ಟೈಮ್ ಏನಾಯಿತು ಅಂತ ನೋಡಿದ್ರಲ್ವಾ, ನಿಜವಾಗ್ಲೂ ನನಗೆ ಭಯ ಆಗುತ್ತೆ. ಅವರಿದ್ರೆ ನಾನು ಈ ವಿಷಯಕ್ಕೆ ಬರೋದಿಲ್ಲ. ನಿಜವಾಗ್ಲೂ ಹೇಳ್ತಿದ್ರ ಅಲ್ವಾ ಅವ್ರು ಈ ಮನೇಲಿ ಇಲ್ಲ ತಾನೆ ಅಂದಾಗ ಖಂಡಿತ ಇಲ್ಲಪ್ಪ, ಅವಳು ಈ ಮನೇಲಿ ಯಾಕೆ ಇರ್ತಾಳೆ, ಇನ್ನೆಂದೂ ಕೂಡ ಈ ಮನೆಗೂ ವಾಪಸ್ ಬರುವುದಿಲ್ಲ ಅವಳು ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ಅಂತ ಹೇಳಿ ನಾನು ಲಾಯರ್ನ ಕರ್ಕೊಂಡು ಬಂದಿದ್ದೀನಿ ಅಂತ ತಿಳಿಸ್ತಾರೆ. ವ್ಯಕ್ತಿ ಮನೇಲೆಲ್ಲ ಕೂಡ ಹುಡುಕ್ತಾರೆ ಝಾನ್ಸಿ ಇದ್ದಾರಾ ಅಂತ ಫಸ್ಟು. ನಂತರ ಲಾಯರನ್ನು ಪರಿಚಯ ಮಾಡಿಸ್ಕೊಡ್ತಾರೆ. ಇವರೇ ಲಾಯರ್. ನಿಜವಾಗ್ಲೂ ಇವರು ಎಷ್ಟು ಚಂದ ವಾದ ಮಾಡ್ತಾರೆ ಗೊತ್ತಾ. ಖಂಡಿತವಾಗ್ಲೂ ಅದು ಎಷ್ಟು ಸಂಸಾರಗಳನ್ನು ಮುರಿದು ಬಿಟ್ಟಿದ್ದಾರೆ ಇವರು. ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗಿಬಿಡತ್ತೆ ಅಂತ ಹೇಳ್ತಾರೆ. ನಂತರ ಲಾಯರ್ ನಿಮ್ಗೆ ಯಾಕೆ ಡಿವೋರ್ಸ್ ಬೇಕಾಗಿದೆ ಅಂದಾಗ ಅವಳು ಈ ಮನೆಗೆ ತಕ್ಕನಾದ ಜೋಡಿ ಅಲ್ಲ. ನಿಜವಾಗ್ಲೂ ಅವಳು ಈ ಮನೆಗೆ ನನ್ನ ಅಣ್ಣಂಗೆ ಕರೆಕ್ಟಾಗಿ ಇರೋದು ಇಲ್ಲ. ಅವಳು ಒಳ್ಳೆ ಹೆಂಡ್ತಿನೂ ಆಗಲ್ಲ, ಒಳ್ಳೆ ಮನೆ ಸೊಸೆನೂ ಆಗಲ್ಲ. ಜೊತೆಗೆ ನಮ್ಗೆ ಯಾರಿಗೂ ಕೂಡ ಒಂದಿನ ಅಡುಗೆ ಮಾಡಿ ಊಟ ಬಡಿಸ್ಲಿಲ್ಲ. ಜೊತೆಗೆ ಬರೀ ಸಮಸ್ಯೆಗಳು ಮತ್ತು ಸಾಕಷ್ಟು ಸುಳ್ಳು ಹೇಳಿ
ಮದುವೆ ಎಲ್ಲ ಆಗಿದ್ದಾಳೆ ಅದು ಇದು ಅಂತ ಒಂದಷ್ಟು ರೀಸನ್ಸನ್ನು ಕೊಡ್ತಾರೆ. ಖಂಡಿತ ಇಷ್ಟೆಲ್ಲ ರೀಸನ್ಸ್ ಕೊಟ್ಮೇಲೆ ಖಂಡಿತ ನಿಮಗೆ ಡಿವೋರ್ಸ್ ಸಿಕ್ಕೇ ಸಿಗುತ್ತೆ. ನಮ್ಮ ಸರ್ ಒಂದೆರಡು ರೀಸನ್ ಇಟ್ಕೊಂಡೇ ಅವ್ರಿಗೆಲ್ಲ ಡಿವೋರ್ಸ್ ಕೊಡ್ತಿದ್ದಾರೆ. ಅಂಥದ್ರಲ್ಲಿ ನೀವು ಇಷ್ಟು ರೀಸನ್ಸ್ ಕೊಟ್ಟಿದ್ದೀರಾ ಅಂದಮೇಲೆ ಡಿವೋರ್ಸ್ ಕೊಡಿಸ್ತಾ ಇರ್ತಾರೆ, ಖಂಡಿತ ಕೊಡಿಸ್ತಾರೆ ಅಂತ ಕರ್ಕೊಂಡು ಬಂದಂಥ ವ್ಯಕ್ತಿ ಹೇಳ್ತಿದ್ದಾರೆ. ನಂತರ ಆ ಒಂದು ಡಾಕ್ಯುಮೆಂಟ್ಸ್ನ ಕೂಡ ರೆಡಿ ಮಾಡ್ತಾರೆ ಲಾಯರ್ ಅಲ್ಲೇ. ನಂತರ ಅದನ್ನು ಒಂದು ಪ್ರಿಂಟ್ ತೆಗೆಸ್ಕೊಂಡು ಬಾ ಅಂತ ಕೂಡ ಕೊಡ್ತಾರೆ. ಪ್ರಿಂಟ್ ತೊಗೊಂಡು ಬರ್ತಿದ್ದಾಗ ಇಲ್ಲಿ ರಾಘುಗೆ ಇದರ ಮೇಲೆ ಸಿಗ್ನೇಚರ್ ಮಾಡಿ ಅಂತ ಹೇಳ್ತಿದ್ದಾರೆ. ರಾಘುಗೆ ಸಿಗ್ನೇಚರ್ ಮಾಡೋ ಮನಸ್ಸಿಲ್ಲ. ನಂತರ ಈತ ಕಡೆ ಝಾನ್ಸಿ ಮದುಮಗಳಾಗಿ ರೆಡಿ ಆಗಿದೆ, ಕೈಯಲ್ಲಿ ಸೇರಿಟ್ಕೊಂಡು ಬರ್ತಾರೆ. ನೋಡಿದ್ದ ನಿಜವಾಗ್ಲೂ ತಾತ ತುಳಸಿಯವರು ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ. ತುಳಸಿಯವರು ಏನೋ ಅಂದ್ಕೊಂಡಿದ್ರು, ತನ್ನ ಮಗ ಪ್ರಣವ್ಗೆ ಮದುವೆ ಮಾಡಿಸ್ಬೋದು ಝಾನ್ಸಿನ ಅಂತ. ಆದರೆ ಇಲ್ಲಿ ಅವರ ಪ್ಲಾನ್ ಉಲ್ಟಾ ಹೊಡೆದ. ಈ ಕಡೆ ತಾತ ಅಂತೂ ಏನಮ್ಮ ಯಾಕೆ ಈ ರೀತಿ ರೆಡಿ ಆಗಿದೆಯಾ ಅಂದಾಗ, ನಾನು ಗಂಡನ ಮನೆಗೆ ಹೋಗ್ತಿದ್ದೇನೆ ಅಲ್ವಾ ತಾತ, ಹೊಸ ಬದುಕನ್ನು ಶುರು ಮಾಡ್ತಿದ್ದೀನಿ, ಇವತ್ತಿಂದ ನನ್ನ ಹೊಸ ಜೀವನದ ಹೊಸ ಹೆಜ್ಜೆ ಶುರು ಆಗ್ತದೆ ಅಂದಮೇಲೆ ಅದಕ್ಕೆ ಹೀಗೋದ್ರೆ ಅಲ್ವಾ ಚಂದ, ಅದಕ್ಕೋಸ್ಕರನೇ ಹೀಗೆ ಹೋಗ್ತಿದ್ದೀನಿ ಅಂದಾಗ, ಖಂಡಿತ ಮಗಳೇ ನಿನಗೆ ಒಳ್ಳೇದಾಗಲಿ ಅಂತ ತಾತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಝಾನ್ಸಿ ತಾತನ ಆಶೀರ್ವಾದ ತಗೋತಾಳೆ. ನಂತರ ಅತ್ತೆ ಆಶೀರ್ವಾದವನ್ನು ಕೂಡ ತಗೋತಾರೆ. ನಂತರ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳ್ತಿದ್ರೆ ಸೂಪರ್ ಅಂತಿದ್ದಾರೆ ರಾಯ್, ನಾಣಿ ಎಲ್ಲರೂ ಕೂಡ. ತದನಂತರ ಇಲ್ಲಿ ಝಾನ್ಸಿ ಕಾರಲ್ಲಿ ಹೋಗೋದ್ರ ಬದಲು ಆಟೋ ಹತ್ಕೊಂಡು ಹೋಗ್ತಿದ್ದಾಳೆ. ನಾನು ಇನ್ನು ಮುಂದೆ ಇಷ್ಟು ದಿನ ಸುಳ್ಳು ಹೇಳಿ ಆ ಒಂದು ಮನೆಯಲ್ಲಿ ಬದುಕಬೇಕಾಗಿತ್ತು, ಆ ಭಯ ಆಯಿತು, ಇನ್ನು ಮುಂದೆ ಯಾವುದೇ ರೀತಿ ಭಯ ಇರೋದಿಲ್ಲ, ಆರಾಮಾಗಿ ನಾನಲ್ಲಿ ಬದುಕ್ಬೋದು, ಜೊತೆಗೆ ಬೆಸ್ಟ್ ಸೊಸೆ ಅನ್ನಿಸ್ಕೋತೀನಿ, ಎಲ್ಲರಿಗೂ ಕೂಡ ಅಡುಗೆ ಕಲಿತು ಊಟ ಬಡಿಸಿ ನಿಜವಾಗ್ಲೂ ಎಲ್ಲರನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಒಂದು ಸೊಸೆ ಹೇಗೆ ಅವರ ಮನೆಯನ್ನು ನೋಡ್ಕೋಬಹುದು ಅಷ್ಟು ಚೆಂದ ನೋಡ್ಕೋತೀನಿ. ಅಜ್ಜಿಯ ಒಂದು ವಿಶ್ವಾಸವನ್ನು ಗಳಿಸ್ಕೋತೀನಿ, ಪ್ರೀತಿಯನ್ನು ಗಳಿಸ್ಕೋತೀನಿ, ನನ್ನ ಅತ್ತೆಗೆ ಒಳ್ಳೆ ಸೊಸೆ ಆಗಿ ತಕ್ಕ ಸೊಸೆ ಅನ್ನಿಸ್ಕೋತೀನಿ, ನನ್ನ ಗಂಡನಿಗೆ ತಕ್ಕ ಹೆಂಡತಿ ಅನ್ನಿಸ್ಕೋತೀನಿ ಅಂತ ಹೇಳಿ ಝಾನ್ಸಿ ಆಟೋದಲ್ಲಿ ಸವಾರಿ ಮಾಡ್ತಾರೆ. ಹಾಗೂ ಮನೆಗೆ ಎಂಟ್ರಿ ಕೊಡೋದಕ್ಕೆ ಬರ್ತಿದ್ದಾರೆ. ಆದರೆ ಇಲ್ಲಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಬೇಕಾಗಿದೆ. ರಾಘು ಕೈಯಲ್ಲಿ ಪೆನ್ ಇಟ್ಕೊಂಡಿದ್ದಾರೆ, ಕಣ್ಮುಂದೆ ಡಿವೋರ್ಸ್ ಪೇಪರ್ ಇದೆ, ನೀನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಬಿಡಬೇಕು ಅನ್ನೋಷ್ಟರಲ್ಲಿ ಒಂದು ಆಟೋ ಬರುತ್ತೆ. ಆಟೋ ಬರ್ತದಾಗೆ ಏನಪ್ಪ ಇದು, ನಾನು ಲಾಯರ್ ಕರ್ಕೊಂಡು ಬಾ ಅಂದರೆ ಆಲ್ರೆಡಿ ಪುರೋಹಿತರನ್ನ ಕರ್ಕಿಟ್ಕೊಂಡು ಬಂದ್ಬಿಟ್ಯಾ ಹೆಂಗೆ ಅಂತ ಇಲ್ಲಿ ದೊಡ್ಡಪ್ಪ ಕೇಳ್ತಿದ್ದಾರೆ. ಫೈನಲಿ ಅಲ್ಲಿ ಬಂದಿದ್ದು ಬೇರೆ ಯಾರು ಅಲ್ಲ ಝಾನ್ಸಿನ ನೋಡಿದ್ದೆ ನಿಜವಾಗ್ಲೂ ಕೂಡ ರಾಘು ಮಾವ ಶಾಕ್ ಆಗ್ತಿದ್ದಾರೆ. ಯಾರು ಬಂದರು ನೋಡಿ ಅಂತಿದ್ದಾರೆ. ಇಡೀ ಮನೆ ನೋಡ್ತಿದೆ, ಪಲ್ಲವಿ ರಾಘು ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ. ಯಾಕಂದರೆ ಮದುಮಗಳ ವೇಷದಲ್ಲಿ ಸೇರನ್ನು ಒದೆಯೋಕೆ ಸೇರಿಟ್ಕೊಂಡು ಬಂದೇ ಬಿಟ್ಲು, ಮಾಸ್ ಎಂಟ್ರಿ ಕೊಡ್ತಿದ್ದಾಳೆ ರಾಘು ಮನೆಗೆ ಝಾನ್ಸಿ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಫೈನಲಿ ಯಾರು ಮನೆ ತುಂಬಿಸ್ಕೊಳ್ದೆ ಇದ್ರೆ ಏನಂತೆ, ತಾನೇ ಸೇರನ್ನು ಇಟ್ಟು ಸೇರನ್ನು ಒದ್ದು ಆ ಮನೆಗೆ ಬಲಗಾಲಿಟ್ಟು ಒಳಗಡೆ ಬರ್ತಿದ್ದಾಳೆ. ನಿಜವಾಗ್ಲೂ ರಾಘು ಮನಸ್ಸಿಗೆ ಖುಷಿ ಆಗ್ತದೆ. ಮೇಲ್ ತೋರಿಸ್ಕೊಳ್ಳಿಲ್ಲ ಅಂದರು ನಿಜವಾಗ್ಲೂ ರಾಘುಗೆ ಝಾನ್ಸಿ ಮನೆಗೆ ಬಂದದ್ದು ನಿಜವಾಗ್ಲೂ ಖುಷಿಯಾಗಿದೆ. ಹಾಗಿದ್ರೆ ಇನ್ನು ಮುಂದೆ ಏನೇ ಇದ್ರೂ ಝಾನ್ಸಿಯ ಆಟಕ್ಕೆ ಇನ್ನು ಪಲ್ಲವಿ ನಿಜವಾಗ್ಲೂ ಕೂಡ ಏನು ಮಾಡಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿದೆ.